ಇನ್ನು ಉಗ್ರರನ್ನ ಸದೆ ಬಡಿಯೋದಕ್ಕೆ ಮೋದಿ ನೇತೃತ್ವದಲ್ಲಿ ಮೀಟಿಂಗ್. ಸಂಜೆ 6 ಗಂಟೆಗೆ ಸಭೆ ನಡೆಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಪರಮ ಪಾಪಿಗಳಿಗೆ ಹೇಗೆ ಉತ್ತರ ಕೊಡುತ್ತೆ ಕೇಂದ್ರ ಸರ್ಕಾರ? ಉರಿಯಲ್ಲಿ ಉಗ್ರರ ದಾಳಿ ಏನಾಗಿತ್ತು, ಆಗ ತಕ್ಕ ಪ್ರತ್ಯುತ್ತರವನ್ನು ನೀಡಿದ್ರು. ಈಗ ಪ್ರವಾಸಿಗರ ಮೇಲೆ, ಭಾರತೀಯರ ಮೇಲೆ ದಾಳಿಯಾಗಿದೆ. ಇದಕ್ಕೇನು ಉತ್ತರ ಕೊಡ್ತಾರೆ? 2016ರಲ್ಲಿ ಉರಿಯಲ್ಲಿ ಭಯೋತ್ಪಾದಕರು ದಾಳಿ ಮಾಡಿದ್ರು. ಆ ದಾಳಿಗೆ 19 ಸೈನಿಕರು ಹುತಾತ್ಮರಾಗಿದ್ರು. ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಪಾಪಿಗಳನ್ನ ಹೊಸಕ್ಕೆ ಹಾಕಲಾಗಿತ್ತು. ಆಗ ಇನ್ನು ಪುಲ್ವಾಮಾ ದಾಳಿ 2019ರಲ್ಲಾದದ್ದು. ಆ ರಾಕ್ಷಸರಿಂದ ಆತ್ಮಾಹುತಿ ದಾಳಿ ಏನಾಗಿತ್ತು? 40 ವೀರ ಸೈನಿಕರು ಹುತಾತ್ಮರಾಗಿದ್ದರು. ಬಾಲಾಕೋಟ್ ಏರ್ ಸ್ಟ್ರೈಕ್ ಮೂಲಕ ಪಾಪಿಗಳಿಗೆ ತಕ್ಕ ಶಾಸ್ತಿ ಮಾಡಲಾಗಿತ್ತು. ಸಂಜೆ 6 ಗಂಟೆಗೆ ಸಭೆ ಇದೆ. ಆ ಸಭೆಯಲ್ಲಿ ವಿಸ್ತೃತವಾದಂತಹ ಚರ್ಚೆ ನಡೆಯುತ್ತೆ. ಈ ಪರಮ ಪಾಪಿಗಳಿಗೆ ಕೇಂದ್ರ ಸರ್ಕಾರ ಉತ್ತರ ಹೇಗೆ ಕೊಡುತ್ತೆ ಅನ್ನೋದು ಇಡೀ ದೇಶ ಎದುರು ನೋಡ್ತಾ ಇದೆ. ರಕ್ತ ಕುದಿತಾ ಇದೆ. ಮೃತದೇಹಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಕಾಶ್ಮೀರದಲ್ಲಿ ಅಂತ ಪ್ರವಾಸಿಗರ ಸ್ವರ್ಗ ಅಂತ ಕರೆಸ್ಕೊಳ್ಳೋ ಮಿನಿ ಸ್ವಿಟ್ಜರ್ಲ್ಯಾಂಡ್, ಹಸಿರಿನಿಂದ ತುಂಬಿರುವಂತಹ ಜಾಗವನ್ನ ರಕ್ತಮಯ ಮಾಡಿಬಿಟ್ರು ಉಗ್ರರು.